ಇನ್ನು ಇದೇ ಪ್ರಕರಣದಲ್ಲಿ ಐಶ್ವರ್ಯ ಗೌಡಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅದರ ಅರ್ಥ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ 1ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಈಗ ಜಾಮೀನು ಸಿಕ್ಕಿರುವಂಥದ್ದು ಐಶ್ವರ್ಯ ಗೌಡ ಅವರಿಗೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ಗೌಡಗೆ ಜಾಮೀನು ಸಿಕ್ಕಿದೆ. ಬೆಂಗಳೂರಿನ 1ನೇ CCH ಕೋರ್ಟ್ನಿಂದ ಜಾಮೀನು ಸಿಕ್ಕಿರುವಂಥದ್ದು. 5 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿಯ ಮೇಲೆ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಕೋರ್ಟ್. ಜೊತೆಗೆ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕಿದೆ. ಬೆಂಗಳೂರು ಬಿಟ್ಟು ಬೇರೆ ಕಡೆ ತೆರಳದಂತೆ ಕೋರ್ಟ್ ಷರತ್ತನ್ನ ವಿಧಿಸಿದೆ. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ ಕೋರ್ಟ್. ನೋಡಿ, ಒಂದು ಕಡೆ ಇಡಿ DK ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ. ಇದರ ಜೊತೆಗೆ ಐಶ್ವರ್ಯ ಗೌಡ ಅವರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತಾ ಇತ್ತು. ಇವತ್ತು ಕೋರ್ಟ್ಗೆ ಬಂದಿತ್ತು. ಬೆಂಗಳೂರಿನ 1ನೇ CCH ಕೋರ್ಟ್ನಿಂದ ಈಗ ಜಾಮೀನು ಸಿಕ್ಕಿರುವಂಥದ್ದು. ನೋಡಿ, ಇವತ್ತು ಐಶ್ವರ್ಯ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಬೆಂಗಳೂರಿನ 1ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿತ್ತು. ವಕೀಲರು ವಾದವನ್ನು ಮಂಡಿಸಿದರು. ಐಶ್ವರ್ಯ ಗೌಡ ಅವರ ಪರವಾಗಿ ವಕೀಲರು ವಾದವನ್ನು ಮಂಡಿಸಿದರು. ಅದೇ ಸಂದರ್ಭದಲ್ಲಿ SPP ಕೂಡ ವಾದವನ್ನು ಮಂಡಿಸಿದರು. ಈಗ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಒಂದಿಷ್ಟು ಷರತ್ತು ಕೂಡ ಹಾಕಿರುವಂಥದ್ದು. 5 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿ. ಇದರ ಜೊತೆಗೆ ಬೆಂಗಳೂರನ್ನು ಬಿಟ್ಟು ಹೋಗಬಾರ್ದು, ಇದಲ್ಲದೆ ತನಿಖೆಗೆ ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿ ಷರತ್ತನ್ನು ಕೂಡ ಹಾಕಿರುವಂಥದ್ದು. ಅಲ್ಲಿಗೆ ಸದ್ಯಕ್ಕೆ ಐಶ್ವರ್ಯ ಗೌಡಗೆ ಈಗ ರಿಲೀಫ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಮತ್ತೊಂದು ಕಡೆ ನೋಡಿ, DK ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಇಡಿ. ಅವರು ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು. ಅವರು ಸೋಮವಾರ ವಿಚಾರಣೆಗೆ ಹಾಜರಾಗ್ತಾರಂತೆ. ಒಂದು ಕಡೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆ ನಡೆಸ್ತಾ ಇದೆ, ತನಿಖೆ ನಡೆಸ್ತಾ ಇದೆ. ಇದರ ಭಾಗವಾಗಿ DK ಸುರೇಶ್ ಅವರಿಗೆ ನೋಟಿಸ್ ಕೊಟ್ಟಿದೆ. ವಿಚಾರಣೆ ಕೂಡ ನಡೆಸುತ್ತೆ. DK ಸುರೇಶ್ ಅವರು ಸೋಮವಾರ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಇದರ ನಡುವೆ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್. ನೋಡಿ, ಒಂದು ಕಡೆ ಈ ಇಡೀ ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ದೊಡ್ಡ ಹೈಪ್ ಅನ್ನು ಪಡೆದುಕೊಂಡಿದ್ದಂಥ ಪ್ರಕರಣ, ಮುಖ್ಯವಾಗಿ DK ಸುರೇಶ್ ಅವರ ಹೆಸರು ಬಂದಿದ್ದ ಕಾರಣಕ್ಕೇ ಇಷ್ಟೆಲ್ಲ ಹೈಪ್ ಇರುವಂಥದ್ದು. ಒಂದು ಕಡೆ ಇಡಿ ನೋಟಿಸ್ ಕೊಟ್ಟಿದೆ, ಮತ್ತೊಂದು ಕಡೆ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಇವತ್ತು 1ನೇ CCH ಕೋರ್ಟ್ನಲ್ಲಿ ವಂಚಕಿ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಮಂಜೂರಾಗಿರುವಂತದ್ದು. ಇಡೀ ಮತ್ತೊಂದು ಕಡೆ DK ಸುರೇಶ್ ಅವರಿಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಪ್ರಮುಖವಾಗಿ ವಂಚಕಿ ಐಶ್ವರ್ಯ ಗೌಡ ಏನಂದ್ರೆ, ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರುವಂತದ್ದು. ಯಾವ್ಯಾವ ಷರತ್ತುಗಳಂದ್ರೆ, ಪ್ರಮುಖವಾಗಿ ಬೆಂಗಳೂರನ್ನ ಬಿಟ್ಟು ಎಲ್ಲೂ ಆಚೆ ಹೋಗಬಾರದು ಮತ್ತು ಮನೆಯನ್ನ ಬದಲಾಯಿಸಬಾರದು ಮತ್ತು ಎಲ್ಲಿಯೂ ಕೂಡ ಶಿಫ್ಟ್ ಆಗಬಾರದು, ಆ ನ್ಯಾಯಾಲಯಕ್ಕೆ ಗಮನಕ್ಕೆ ತರದೆ ಅನ್ನುವಂತ ನಿಟ್ಟಿನಲ್ಲಿ ಷರತ್ತನ್ನ ವಿಧಿಸಿ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಮತ್ತೊಂದೆಡೆ ಇದೇ ಪ್ರಕರಣದಲ್ಲಿ ಅಂದ್ರೆ ಈಗ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು ಇಡಿ ದಾಖಲಿಸಿರುವಂತ ECR ಏನಿದೆ, ECR ಪ್ರಕರಣದಲ್ಲಿ ಈಗ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಅದೇ ಪ್ರಕರಣದಲ್ಲಿ ಇದೀಗ DK ಸುರೇಶ್ ಅವರು ಕೂಡ ಒಂದು ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆರ್ಥಿಕ ವ್ಯವಹಾರದ ಅನುಮಾನದ ಹಿನ್ನೆಲೆಯಲ್ಲಿ DK ಸುರೇಶ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಒಂದು ಕಡೆ ಮತ್ತೊಂದು ಡೆವಲಪ್ಮೆಂಟ್ ಆದ್ರೆ, DK ಸುರೇಶ್ ಅವರಿಗೆ ಲಿಂಕ್ ಅನ್ನ ಇಡಿ ಅವರು ಟಚ್ ಮಾಡೋದನ್ನ ನೋಡಿದ್ರೆ, ಮತ್ತೊಂದು ಕಡೆ ಕೋರ್ಟು ವಂಚಕಿ ಐಶ್ವರ್ಯ ಗೌಡ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಎರಡೂ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಡಿ ಅವರಿಗೆ ಹಿನ್ನಡೆ ಆಗ್ಬೋದಾ ಅನ್ನುವಂತ ಪ್ರಶ್ನೆ ಕೂಡ ಇರ್ಬೋದು. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಇಡಿ ಸಮಸ್ಯೆಯನ್ನು ಕೊಟ್ಟಿರುವಂಥದ್ದು DK ಸುರೇಶ್ ಅವರಿಗೆ, ಮತ್ತೊಂದು ಕಡೆ ಈಗ ಐಶ್ವರ್ಯ ಗೌಡ ಅವರಿಗೆ ಜಾಮೀನು ಸಿಕ್ಕಿದೆ. 1ನೇ CCH ಕೋರ್ಟ್ ಇವತ್ತು ಜಾಮೀನನ್ನು ಕೊಟ್ಟಿದೆ. ಒಂದಿಷ್ಟು ಷರತ್ತುಗಳನ್ನು ಕೂಡ ಹಾಕಿರುವಂಥದ್ದು. 5 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿ, ಜೊತೆಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಬಾರ್ದು, ವಿಚಾರಣೆಗೆ ಹಾಜರಾಗಬೇಕು, ಸಹಕರಿಸಬೇಕು ಅಂತ ಕೂಡ ಕೋರ್ಟ್ ಷರತ್ತನ್ನು ಹಾಕಿದೆ. ಕುಂಭಮೇಳ ಕಾಲ್ತುಳಿತ ಸಂಭವಿಸಿದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರಾ? CM ಸಿದ್ದರಾಮಯ್ಯನವರ ಹೇಳಿಕೆ. ಈ ಹೇಳಿಕೆಗೆ ಆರಶಕ್ಕೂ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೋದಿ ಎಲ್ಲಾದರೂ ಹೋಗಿ ಫೋಟೋ ತೆಗೆಸಿಕೊಂಡಿದ್ದಾರಾ? ಫೋಟೋ ತೆಗೆಸಿಕೊಳ್ಳಲು ಹೋದವರು ನೀವು, ನಿಮ್ಮ ಮಕ್ಕಳು. ಫೋಟೋ ಶೂಟ್ ಇಲ್ಲ ಅಂದಿದ್ರೆ ಯಾರು ಕೂಡ ಸಾಯ್ತಾ ಇರಲಿಲ್ಲ.
ಪ್ರಧಾನಿ ಮೋದಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ, ಕುಂಭಮೇಳದಲ್ಲೂ ಕೂಡ ಕಾಲ್ತುಳಿತ ಸಂಭವಿಸ್ತಲ್ವಾ, ಮೋದಿ ಅವರು ರಾಜೀನಾಮೆ ಕೊಟ್ಬಿಟ್ರಾ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಪ್ರಶ್ನೆಯನ್ನ ಕೇಳಿದರು. ಈಗ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ. ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಕುಟುಂಬ IAS ಎಲ್ಲರೂ ನಿಲ್ಲಿಸಿದ್ವಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವರ ಫೋಟೋ ಸಸ್ಪೆಂಡ್ ಆಗಿದ್ಯಾರು ಕಮಿಷನರ್ ಮಗ ಏನಾರ ಫೋಟೋ ತೆಗೆಸ್ಕೊಂಡ, BCP ಮಗ ಏನಾರ ಫೋಟೋ ತೆಗೆಸ್ಕೊಂಡ, ಪಾಪ ಅವ್ರು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಮಗ ಏನಾರ. ಬೆಂಗಳೂರಿನಲ್ಲಿ ನಡೆದಂಥ ಕಾಲ್ತುಳಿತ ಪ್ರಕರಣದಲ್ಲಿ 11 ಮಂದಿ ಸಾವನ್ನಪ್ಪಿದರು. ಈ ಪ್ರಕರಣವನ್ನು ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ, ಪ್ರತಿಭಟನೆ ಮಾಡ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು. ನೋಡಿ, ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತು, ಆಗಲೂ ಕೂಡ ಸಾಕಷ್ಟು ಸಾವು ನೋವು ಆಯಿತು. ಹೀಗಾಗಿ ಅವತ್ತು ಅಲ್ಲಿನ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಏನಾದರೂ ರಾಜೀನಾಮೆ ಕೊಟ್ರಾ, ಮೋದಿಯವರು ಏನಾದರೂ ರಾಜೀನಾಮೆ ಕೊಟ್ರಾ ಅನ್ನುವ ಪ್ರಶ್ನೆಯನ್ನು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅದೇ ಪ್ರಶ್ನೆಯನ್ನು ಕೇಳಿದರು. ಈಗ ಸಿದ್ದರಾಮಯ್ಯನವರ ಈ ಹೇಳಿಕೆ ಇತ್ತಲ್ಲ, ಮೋದಿಯವರ ರಾಜೀನಾಮೆಯ ಹೇಳಿಕೆ, ಆ ಹೇಳಿಕೆಗೆ ಆರ್ ಅಶೋಕ್ ಅವರು ತಿರುಗೇಟನ್ನು ಕೊಟ್ಟರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕಾಗಿ ನಾವು ರಾಜೀನಾಮೆ ಕೊಡಬೇಕು? ಈ ಹಿಂದೆ ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸುತ್ತಲ್ವಾ, ಆಗ ಯಾರಾದರೂ ರಾಜೀನಾಮೆ ಕೊಟ್ರಾ ಅನ್ನುವ ಪ್ರಶ್ನೆಯನ್ನ ದಿನೇಶ್ ಗುಂಡೂರಾವ್ ಕೇಳಿದ್ದಾರೆ. ನೋಡಿ, ಕಾಲ್ತುಳಿತ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಬೆಂಗಳೂರಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದೆ. ಇದರ ಜೊತೆಗೆ ಕುಂಭಮೇಳದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಕುಂಭಮೇಳದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿತು. ಇದುವರೆಗೂ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಇಲ್ಲ. ಕೋರ್ಟ್ ಛೀಮಾರಿ ಹಾಕಿದ ಬಳಿಕ ಕ್ರಮ ಕೈಗೊಳ್ಳುವ ಪರಿಸ್ಥಿತಿ ಇದೆ ನಿಮ್ಮಲ್ಲಿ. ಮೃತ ಕುಟುಂಬಸ್ಥರಿಗೆ ಪರಿಹಾರ ಕೊಡಿ ಅಂತ ಕೋರ್ಟ್ ಹೇಳ್ತಾ ಇದೆ. ಗಲಭೆ ಸೃಷ್ಟಿ ಮಾಡೋದೇ ಬಿಜೆಪಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ರಾಜೀನಾಮೆ ಕೊಡಬೇಕು ನೋಡಿ, ಪ್ರೊಟೆಸ್ಟ್ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೀವಿ. ಇದರ ಬಗ್ಗೆ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕ್ರಮ ತಗೊಂಡಿರ್ತಕ್ಕ ಸರ್ಕಾರ. ಬಿಜೆಪಿ ಆಡಳಿತ ಇದಾಗಿದ್ದಿದ್ರೆ ಯಾವ ಕ್ರಮನೂ ಆಗ್ತಾ ಇರಲಿಲ್ಲ. ಉತ್ತರ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ, ಕೋರ್ಟ್ಗಳಿಂದ ಚೀಮಾರಿ ಹಾಕ್ಸ್ಕೊಂಡು ಕ್ರಮ ತಗೊಳ್ಳುವಂತ ಪರಿಸ್ಥಿತಿ. ಅದು ಇದುವರೆಗೂ ಕೂಡ ಎಷ್ಟು ಜನ ಕುಂಭಮೇಳದಲ್ಲಿ ತೀರೋದ್ರು ಇದು ಸ್ಪಷ್ಟವಾಗಿ ಹೇಳೇ ಇಲ್ಲ. ಅದ್ರ ಬಗ್ಗೆನೇ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಪರಿಹಾರ ಹಣ ಕೊಟ್ಟಿಲ್ಲ ಅವ್ರಿಗೆ, ಕೋರ್ಟ್ ಇಂದ ಮತ್ತೆ ಪರಿಹಾರ ಕೊಡಿ ಅಂತಾನೂ ಕೂಡ ಇಳಿಸ್ಕೊಂಡಿದ್ದಾರೆ. ಬಿಜೆಪಿ ಆಡಳಿತ ಇದ್ದಿದ್ರೆ ಒಬ್ಬರ ಮೇಲೂ ಕ್ರಮನೂ ಆಗ್ತಾ ಇರಲಿಲ್ಲ, ಅವ್ರ ತಲೆನೂ ಕೆಡ್ಸ್ಕೊಳ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಆಕ್ಸಿಜನ್ ಡೆತ್ ಆಯ್ತಲ್ಲ, ಏನ್ ಮಾಡಿದ್ರು ಅವರು? ಅದ್ರ ಬಗ್ಗೆ ಅದನ್ನ ಮುಚ್ಚಾಕುವಂತ ಕೆಲಸ ಮಾಡಿದ್ರು ಚಾಮರಾಜನಗರದಲ್ಲಿ. ಅದರಿಂದ ಇವರಿಂದ ಇನ್ನು ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆಯ ಸದ್ದು ಜೋರಾಗಿದೆ. ಇದರ ಬಗ್ಗೆ ಇವತ್ತು ಬೆಂಗಳೂರಲ್ಲಿ MLC BK ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ರು. ಆ ರೀತಿ ಊಹೆ ಬೇಡ, ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ. BK ಹರಿಪ್ರಸಾದ್ ಅವರ ಸ್ಪಷ್ಟೀಕರಣ ಇದು. ಡಿಸೆಂಬರ್ ವರೆಗೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಹೇಳಿಕೆಯ ನಡುವೆ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆ ಬಗ್ಗೆ ಮಾತನಾಡ್ತೀನಿ. ನಾಗೇಂದ್ರ ಅವರು CM ಮನೆಗೆ ಬಂದ್ರು, ಭೇಟಿ ಮಾಡಿ ಹೋದ್ರು. ಮಂಗಳೂರು ವಿಚಾರ ಮಾತಾಡೋಕೆ CM ಭೇಟಿಯಾಗಿದ್ರು. ಸಚಿವ ಸ್ಥಾನದ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ. ನಾನು ಸೇರಿ ಎಲ್ಲರೂ ಕೂಡ ಡಿಸೆಂಬರ್ ವರೆಗೆ ಕಾಯಬೇಕು ಅಷ್ಟೇ. ನೋಡಿ, ಡಿಸೆಂಬರ್ ಅನ್ನೋದು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ರೀತಿಯಾಗಿ ನರ್ವಸ್ ಡಿಸೆಂಬರ್. ಯಾಕೆ ಅಂತ ಹೇಳ್ತೀನಿ, ಅದಕ್ಕೂ ಮೊದಲು BK ಹರಿಪ್ರಸಾದ್ ಅವರು ಏನು ಮಾತನಾಡಿದ್ರು ನೋಡ್ಕೊಂಡ್ ಬನ್ನಿ. ಅದು ಆಗೋದಿಲ್ಲ. ಈಗ ನಾನು ಯಾರಾಗತ್ತಾದ್ರೂ ಇವತ್ತು ಬೇಡ, ಅದು ಇನ್ನೊಂದು ಮಾಡೋಣ, ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ. ನವೆಂಬರ್ ಡಿಸೆಂಬರ್ ಅವ್ರಿಗೆ ಏನೂ ಆಗೋದಿಲ್ಲ. ತಿರ್ಗಾ ಈ ನ್ಯೂಸೇ ಮಾಡಕ್ ಹೋಗ್ಬಿಡಿ. ಅದು ಆಗೋದಿಲ್ಲ, ಅದು ಆಗೋದಿಲ್ಲ, ಅದು ಆಗೋದಿಲ್ಲ, ಅದು ಆಗೋದಿಲ್ಲ. ಈಗ ನಾನು ಯಾರಾಗತ್ತಾದ್ರೂ ಹೋಗಿ ಮಂತ್ರಿ ಮಾಡಿ ಅಂತ ಕೇಳಿದ್ರೆ ಮಂತ್ರಿ ಮಾಡಬೇಕು. ನಾನು ಆಗಲೂ ಕೇಳಿಲ್ಲ, ಈಗಲೂ ಕೇಳಿಲ್ಲ. ಅದು ನಿಮ್ಗೆ ಗೊತ್ತಾ ಅವ್ರು ಏನಕ್ಕೆ ಬಂದಿದ್ರು ಅಂತ? ನೀವು ಸುಮ್ಮನೆ ಅದನ್ನ ಊಹಾಪೋಹ ಮಾಡಿದ್ರೆ ಗೆಸ್ ವರ್ಕ್ ಮಾಡಬಾರ್ದು.
ಮನೆಗೆ ಬರ್ತೀನಿ ಅಂದಾಗ, ಮಂಗಳೂರು ವಿಚಾರದಲ್ಲಿ ಬರ್ತೀನಿ ಅಂದಾಗ ನಾನು ಬೇಡ ಅನ್ನೋಕ್ಕಾಗುತ್ತೆ? ಅಲ್ಲಿ ಅಮಾಯಕರನ್ನ ಕೊಲ್ತಾ ಇದ್ದಾರೆ, ಅಲ್ಲಿ ಕೊಡ್ರಿ ಫಸ್ಟ್, ಅಮಾಯಕರನ್ನ ಕೊಲ್ತಾ ಇದ್ದಾರೆ ಅವರು, ಅದನ್ನ ಮಾತಾಡಕ್ಕೆ. ಎಸ್, ಈಗ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ವರೆಗೂ ಕೂಡ ಯಾವುದೇ ರೀತಿಯ ಪುನರ್ರಚನೆ ಆಗಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಚರ್ಚೆ ಇದೆ, ಡಿಸೆಂಬರ್ ನಂತರ ಸಿಎಂ ಬದಲಾಗ್ತಾರೆ ಅಂತ ಹೇಳಿ. ಅಂದರೆ ಡಿಸೆಂಬರ್ವರೆಗೂ ಕೂಡ ಸಿದ್ದರಾಮಯ್ಯನವರು ಇರ್ತಾರೆ, 2.5 ವರ್ಷದ ನಂತರ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅನ್ನುವ ಚರ್ಚೆ ಇದೆಯಲ್ವಾ. ನೋಡಿ, ಡಿಸೆಂಬರ್ ಎಕ್ಸಾಕ್ಟ್ ಆಗಿ 2.5 ವರ್ಷ ಆಗುತ್ತೆ. ಡಿಸೆಂಬರ್ ಅಂತ್ಯದಲ್ಲಿ ಏನಾದರೂ ಸಿಎಂ ಬದಲಾಗ್ತಾರೆ ಅನ್ನುವ ಚರ್ಚೆ ನಡುವೆ ಈಗ ಡಿಸೆಂಬರ್ನಲ್ಲೇ ಪುನರ್ರಚನೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಡಿಸೆಂಬರ್ನಲ್ಲಿ ಸಿಎಂ ಬದಲಾಗ್ತಾರೆ, ಇದೇ ಕಾರಣಕ್ಕಾಗಿ ಪುನರ್ರಚನೆ ಕೂಡ ಆಗುತ್ತಾ ಅನ್ನುವ ಈ ಚರ್ಚೆ ಇತ್ತಲ್ವಾ. ಇದಕ್ಕೆ ಈಗ ಬಿ ಕೆ ಹರಿಪ್ರಸಾದ್ ಅವರು ಪುಷ್ಟಿ ಕೊಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು.